ಗೆಳೆಯರೇ, ಇವತ್ತು ನಾವು ಒಂದು ಮನಪ್ಪುರಂನ ಒಂದು ಇಂಟ್ರೆಸ್ಟ್ ಅನ್ನೋದು ಆನ್ಲೈನಲ್ಲಿ ಪೇಮೆಂಟ್ ಆಗ್ತಾ ಇಲ್ಲ ಅಂದರೆ ಆ್ಯಪ್ ಮೂಲಕ ಪೇಮೆಂಟ್ ಆಗ್ತಾ ಇಲ್ಲ ಅಂದರೆ ನಾವು ಯಾವ ರೀತಿ ಪೇಮೆಂಟ್ ಮಾಡೋದು ಅಂತ ನಾನು ಹೇಳ್ತೀನಿ. ಮೊಬೈಲ್ ಆ್ಯಪ್ನಲ್ಲಿ ಮನಪ್ಪುರಂ ಆ್ಯಪ್ನಲ್ಲಿ ನಿಮಗೆ ಇಂಟ್ರೆಸ್ಟ್ ಪೇಮೆಂಟ್ ಮಾಡೋದಕ್ಕೆ ಬರ್ತಾ ಇಲ್ಲ, ಏನೋ ಪ್ರಾಬ್ಲಮ್ ತೋರಿಸ್ತಾ ಇದೆ ಅಂದರೆ ಇಲ್ಲಿ ನಾವು ಬೇರೆ ವಿಧಾನದ ಮೂಲಕ ಇಂಟ್ರೆಸ್ಟನ್ನು ಪೇಮೆಂಟ್ ಮಾಡಬಹುದು. ಅದು ಕೂಡ ಹೇಳ್ತೀನಿ. ಇಲ್ಲಿ ಮೊದಲು ಕ್ರೋಮ್ ಬ್ರೌಸರ್ನ ಓಪನ್ ಮಾಡ್ಕೊಳ್ಳಿ. ಯಾವುದಾದ್ರೂ ಒಂದು ಬ್ರೌಸರ್ನ ಓಪನ್ ಮಾಡಿದ ನಂತರದಲ್ಲಿ ಇಲ್ಲಿ ಸರ್ಚ್ ಮಾಡ್ಕೋಬೇಕು. ಏನಂದರೆ ಮನಪ್ಪುರಂ. ಇಲ್ಲಿ ನೋಡಿ ಸರ್ಚ್ ಮಾಡ್ತೀನಿ, ಮನಪ್ಪುರಂ ಆನ್ಲೈನ್ ಪೇಮೆಂಟ್ ಅಂತ ಸರ್ಚ್ ಮಾಡ್ಕೊಳ್ಳಿ. ಮಾಡಿದ ನಂತರದಲ್ಲಿ ಈ ರೀತಿ ಒಂದು ಮೇಲ್ಗಡೆ ಮನಪ್ಪುರಂ ಕಸ್ಟಮರ್ ಸರ್ವಿಸ್ ಸರ್ವಿಸ್ ಪೋರ್ಟಲ್ ಅಂತ ಬರುತ್ತೆ. ಅಲ್ಲಿ ಕ್ಲಿಕ್ ಮಾಡಿಬಿಟ್ಟು ಅದನ್ನು ಓಪನ್ ಮಾಡ್ಕೊಳ್ಳಿ. ಮನಪ್ಪುರಂ ಕಸ್ಟಮರ್ ಸರ್ವಿಸ್ ಪೋರ್ಟಲ್ ಮೇಲೆ ಕ್ಲಿಕ್ ಮಾಡಿ ಈ ರೀತಿ ಓಪನ್ ಮಾಡ್ಕೊಳ್ಳಿ. ಮಾಡಿದ ನಂತರದಲ್ಲಿ ಇಲ್ಲಿ ಕೆಳಗಡೆ ಒಂದು ಕ್ವಿಕ್ ಪೇ ಅಂತ ಆಪ್ಷನ್ ಇದೆ ನೋಡಿ, ಕ್ವಿಕ್ ಪೇ ಅಂತ. ಅಲ್ಲಿ ಎಂಟರ್ ಪ್ಲೇಜ್ ನಂಬರ್ ಅಂತ ಇದೆ. ಪ್ಲೇಜ್ ನಂಬರ್ ಎಲ್ಲಿ ಸಿಗುತ್ತೆ ಅಂದರೆ ನಿಮ್ಮ ಒಂದು ಆ್ಯಪ್ನಲ್ಲಿ ಸಿಗುತ್ತೆ. ನಿಮ್ಮ ಒಂದು ಏನೇ ಆ್ಯಪ್ ಮನಪ್ಪುರಂ ಆ್ಯಪ್ ಇದೆ ಅದರಲ್ಲಿ ಪ್ಲೇಜ್ ನಂಬರ್ನ ಈ ರೀತಿ ಒಂದು ನಂಬರ್ ಸಿಗುತ್ತೆ. ಆ ಒಂದು ನಂಬರ್ನ ತೊಗೊಂಡ್ಬಿಟ್ಟು ಇಲ್ಲಿ ಹಾಕಿ ಕ್ವಿಕ್ ಪೇ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಮಾಡಿದ ನಂತರದಲ್ಲಿ ಇಲ್ಲಿ ಕೆಲವೊಂದಿಷ್ಟು ಡೀಟೇಲ್ಸ್ನ ಇನ್ನೂ ಹಾಕಬೇಕಾಗುತ್ತೆ. ಅಂದರೆ ಇಮೇಲ್ ID, ಹಂಗೆ ಇಲ್ಲಿ ನಮ್ಮ ಹೆಸರು, ನಂತರದಲ್ಲಿ ಅಷ್ಟೇ, ಮತ್ತೇನು ಜಾಸ್ತಿ ಕೇಳೋದಿಲ್ಲ. ಈ ರೀತಿ ಹಾಕಿಬಿಟ್ಟು ಕೆಳಗಡೆ ಇಲ್ಲಿದೆ ನೋಡಿ, ಪೇ ಅನ್ನುವಂಥ ಆಪ್ಷನ್ ಇಲ್ಲಿ ಬರ್ತಾ ಇದೆ. ಅದರ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಇಮೇಲ್ ID ಎಂಟರ್ ಮಾಡಬೇಕು. ಮಾಡಿದ ನಂತರದಲ್ಲಿ ಪೇ ಅಂತ ಕ್ಲಿಕ್ ಮಾಡ್ತೀನಿ. ಮಾಡಿಬಿಟ್ಟು ಪೇಮೆಂಟ್ ಮೆಥಡ್ಸ್ನಲ್ಲಿ ಏನೇನು ಬರುತ್ತೆ ಅಂತ ಹೇಳ್ತೀನಿ. ಈ ರೀತಿ ಪೇ ಅಂತ ಕ್ಲಿಕ್ ಮಾಡ್ಕೋಬೇಕು. ಮಾಡಿದ ನಂತರದಲ್ಲಿ ಪೇಮೆಂಟ್ ಆಪ್ಷನ್ಸ್ ಅಂತ ಬರ್ತಾ ಇದೆ. ಇಲ್ಲಿ ನೋಡಬಹುದು ಏನೇನು ಪೇಮೆಂಟ್ ಆಪ್ಷನ್ಸ್ ಇದೆ ಅಂತ ನೋಡೋಣ. ಇಲ್ಲಿ ನೋಡ್ತಾ ಇರ್ಬೋದು, ಆ ಕಡೆ ಈ ಕಡೆ ಸ್ಕ್ರೋಲ್ ಮಾಡಬೇಕಾಗುತ್ತೆ. ಇಲ್ಲಿ ನಮ್ಮ ಒಂದು ಪೇಮೆಂಟ್ ಆಪ್ಷನ್ಸ್ಗಳನ್ನ ಚೆಕ್ ಮಾಡೋದಕ್ಕಾಗಿ ಆ ಕಡೆ ಈ ಕಡೆ ಸ್ಕ್ರೋಲ್ ಮಾಡಿಬಿಟ್ಟು ನೀವು ಇಲ್ಲಿ ನೋಡ್ಬೋದು ನೆಟ್ ಬ್ಯಾಂಕಿಂಗು, ಡೆಬಿಟ್ ಕಾರ್ಡು, UPI ಎಲ್ಲವೂ ಕೂಡ ಇದೆ. ಇಲ್ಲಿ ನಾನು UPI ಅಂತ ಸೆಲೆಕ್ಟ್ ಮಾಡ್ತೀನಿ. ನಿಮ್ಮ ಹತ್ರ ಡೆಬಿಟ್ ಕಾರ್ಡ್ ಇದೆ, ಯಾವ ಒಂದು ಪೇಮೆಂಟ್ ಆಪ್ಷನ್ಸ್ ಅವೈಲೇಬಲ್ ಇದೆ ಅದರ ಮೂಲಕ ನೀವು ಮಾಡಬಹುದು. ಇಲ್ಲಿ ಗೂಗಲ್ ಪೇ, UPI ಅಂತ ಬರ್ತಾ ಇದೆ. ಇದರಲ್ಲಿ ಮತ್ತೆ ಇಲ್ಲಿ ನೋಡಿ ಇಷ್ಟೆಷ್ಟು ಗೂಗಲ್ ಪೇನೇ ಸೆಲೆಕ್ಟ್ ಮಾಡ್ತೀನಿ. ಮಾಡಿಬಿಟ್ಟು ಪೇ ಅಂತ ಇಲ್ಲಿ ಕ್ಲಿಕ್ ಮಾಡ್ತೀನಿ. ಓಕೆನಾ, ಯು ಹ್ಯಾವ್ ಕ್ಯಾನ್ಸಲ್ಡ್ ಪೇಮೆಂಟ್ ಅಂತ ಬರ್ತಾ ಇದೆ. ಗೂಗಲ್ ಪೇ ಅಂತ ಬರ್ತಾ ಇದೆ. ಕೆಳಗಡೆ ನೋಡಿ UPI ಸೆಲೆಕ್ಟ್ ಮಾಡ್ತೀನಿ. ಮಾಡಿದ ನಂತರದಲ್ಲಿ ಇಲ್ಲಿ ಗೂಗಲ್ ಪೇ ಅಂತ ಬರ್ತಾ ಇದೆ. ನಂತರದಲ್ಲಿ ಕೆಳಗಡೆ ಪ್ರೊಸೀಡ್ ಅಂತ ಕ್ಲಿಕ್ ಮಾಡ್ಕೋಬೇಕಾಗಿದೆ. ಇಲ್ಲಿ ಕೆಳಗಡೆ ಪ್ರೊಸೀಡ್ ಅಂತ ಕ್ಲಿಕ್ ಮಾಡ್ಕೋತೀನಿ. ಆರ್ ಯು ಶೋರ್ ಯು ವಾಂಟ್ ಟು ಪ್ರೊಸೀಡ್ ಅಂತ ಬರ್ತಾ ಇದೆ. ಎಸ್ ಅಂತ ಕ್ಲಿಕ್ ಮಾಡ್ಕೋತೀನಿ. ಮಾಡಿದ ನಂತರದಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ UPI ಅಂತ ಮತ್ತೆ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಮಾಡಿದ ನಂತರದಲ್ಲಿ ಇದರಲ್ಲಿ ಯಾವುದಾದ್ರು ಒಂದು UPI ಆ್ಯಪ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮ್ಮ ಹತ್ರ ಅವೈಲೇಬಲ್ ಇರುವಂಥ UPI ಆ್ಯಪ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನೋಡಿ, ನಾನು ಫೋನ್ಪೇ ಸೆಲೆಕ್ಟ್ ಮಾಡಿದ್ದೆ. ಫೋನ್ಪೇ ನೇರವಾಗಿ ಓಪನ್ ಆಗಿದೆ. ಇಲ್ಲಿಂದ ಪೇ ಅಂತ ಕ್ಲಿಕ್ ಮಾಡಿ ತುಂಬಾ ಈಸಿಯಾಗಿ ನಿಮ್ಮ ಪೇಮೆಂಟ್ ಅನ್ನೋದು ನೀವು ಮಾಡಬಹುದು. ಇಲ್ಲಿ ನೋಡ್ತಾ ಇರ್ಬೋದು ಪೇಮೆಂಟ್ ಸಕ್ಸಸ್ಫುಲ್ ಅಂತ ಬಂದಿದೆ. ನೋಡಿ, ಇಲ್ಲಿ ಕೂಡ ಪೇಮೆಂಟ್ ಅನ್ನೋದು ಸಕ್ಸಸ್ಫುಲ್ ಅಂತ ಬಂದಿದೆ. ರಿಸೀವ್ಡ್ ಪೇಮೆಂಟ್ ಅಂತ ಮನಪ್ಪುರಂ ಕಡೆಯಿಂದ ಮೆಸೇಜ್ ಕೂಡ ಬಂದಿದೆ. ಈ ರೀತಿ ನೀವು ಇಂಟ್ರೆಸ್ಟ್ನ ಆ್ಯಪ್ ಮೂಲಕ ನಿಮಗೆ ಇಂಟ್ರೆಸ್ಟ್ ಪೇಮೆಂಟ್ ಆಗದೆ ಹೋದರೆ ಈ ರೀತಿ ಒಂದು ಲಿಂಕ್ ಮೂಲಕ ನೀವು ಈಸಿಯಾಗಿ ಪೇಮೆಂಟ್ ಮಾಡ್ಕೋಬಹುದು.